Hello friends, welcome to the class Indian Polity presented by Sangiti sir. Telegram, WhatsApp ಚಾನಲ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಆ್ಯಪ್ ಸಂಗತಿ ಸರ್ ಅಕಾಡೆಮಿ ಅನ್ನುವಂಥದ್ದು. ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಇಂಡಿಯನ್ ಪಾಲಿಟಿಯನ್ನು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಮುಖಾಂತರ ಕವರ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಈಗ ಅದರ ಮುಂದುವರಿದ ಭಾಗ, ರಾಜ್ಯಸಭೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ. ರಾಜ್ಯಸಭೆ ಸಂಬಂಧಪಟ್ಟಾಗ 4 ಹೇಳಿಕೆ ಕೊಟ್ಟರು, ಅದರಲ್ಲಿ ಯಾವುದು ಒಂದು ಸರಿಯಾಗಿಲ್ಲ. ರಾಜ್ಯಸಭೆ ಶಾಶ್ವತ ಸಂಸ್ಥೆ, ಇಟ್ ಈಸ್ ಅ ಪರ್ಮನೆಂಟ್ ಬಾಡಿ ಅಂತ ಹೇಳ್ತಾರೆ. ಇದು ಸರಿಯಾ ತಪ್ಪಾ? ಸರಿಯಾಗಿರ್ಲಾರ್ದು ಅಂದ್ರೆ ತಪ್ಪಾಗಿರೋದನ್ನ ಹೇಳ್ಬೇಕು ನೀವು. ಇದನ್ನು ಮೊದಲ ಬಾರಿಗೆ ಏಪ್ರಿಲ್ 3, 1952 ರಚಿಸಲಾಯಿತು. ಕರೆಕ್ಟಾ ಇದು? ರಾಜ್ಯಸಭೆಯ 12 ಸದಸ್ಯರನ್ನು ರಾಷ್ಟ್ರಪತಿಗಳ ನಾಮನಿರ್ದೇಶನ ಮಾಡ್ತಾರೆ. 12 ಸದಸ್ಯರನ್ನು ನಾಮನಿರ್ದೇಶನ ಮಾಡ್ತಾರೆ. ಅದರ 1/3 ಭಾಗದಷ್ಟು ಸದಸ್ಯರು ಪ್ರತಿ ವರ್ಷ ನಿವೃತ್ತರಾಗುತ್ತಾರೆ. 1/3 ಮೆಂಬರ್ಸ್ ಎವ್ರಿ ಇಯರ್ ರಿಟೈರ್ಡ್ ಆಗ್ತಾರೆ ಅಂತಾರೆ. ಯಾವುದು ಸರಿಯಾಗಿಲ್ಲ? ಪಾಸ್ ಮಾಡಿ ಆನ್ಸರ್ ಮಾಡ್ತೀರಾ? ಎಸ್, ಇಟ್ ಈಸ್ ಅ ಆಪ್ಷನ್ ಡಿ ಇಸ್ ರಾಂಗ್ ಒನ್. ಯಾವುದು ರಾಂಗ್ ಆಗಿದೆ ಅಂದ್ರೆ ಅದರ 1/3 ಭಾಗ ಕರೆಕ್ಟ್, 1/3 ಕರೆಕ್ಟ್ ಇದೆ, ಬಟ್ ಪ್ರತಿ ವರ್ಷ ಅಲ್ಲ ಸ್ನೇಹಿತರೆ, ಪ್ರತಿ 2 ವರ್ಷಕ್ಕೊಂದ್ಸಲ ರಿಟೈರ್ಡ್ ಆಗ್ತಾರೆ. 1/3 ಆಫ್ ದಿ ಮೆಂಬರ್ಸ್ ಪ್ರತಿ 2 ವರ್ಷಕ್ಕೊಂದ್ಸಲ ರಿಟೈರ್ಡ್ ಆಗ್ತಾರೆ. ಸೊ ನೆನಪಿರ್ಲಿ, ಇದೆಲ್ಲ ಸ್ವಲ್ಪ ಕನ್ಫ್ಯೂಸ್ ಚೇಂಜ್ ಮಾಡ್ತಿರ್ತಾರೆ. ಪ್ರತಿ ವರ್ಷ ಆಗೋದಲ್ಲ, ಪ್ರತಿ 2 ವರ್ಷಕ್ಕೊಂದ್ಸಲ. ಪ್ರತಿ 2 ವರ್ಷಕ್ಕೊಂದ್ಸಲ ಕರ್ನಾಟಕದಿಂದ ಎಷ್ಟು ಜನ ಆಯ್ಕೆ ಆಗ್ತಾರೆ ರಾಜ್ಯಸಭೆಗೆ? ಪ್ರತಿ 2 ವರ್ಷಕ್ಕೆ ಒಂದು ಸಾರ್ತಿ ಕರ್ನಾಟಕದಿಂದ ಎಷ್ಟು ಜನ ಆಗ್ತಾರೆ. ಓಕೆ, ಸೊ ಇಲ್ಲಿ ಸರಿಯಾದದ್ದು ಪರ್ಮನೆಂಟ್ ಬಾಡಿ ಅನ್ನೋದು ಕರೆಕ್ಟ್ ಇದೆ. ಮೊದಲ ಬಾರಿಗೆ ಏಪ್ರಿಲ್ 3, 1952 ನಮ್ಮ ಸಂವಿಧಾನ ಜಾರಿಗೆ ಬಂದಿದೆ. ಯಾವಾಗ? ಜನವರಿ 26, 1950 ಅಂತ ಹೇಳ್ತೀವಿ. ಬಟ್ ಅವಾಗ ಇನ್ನೂ ಕೂಡ ಲೋಕಸಭಾ ರಾಜ್ಯಸಭೆ ಅಸ್ತಿತ್ವಕ್ಕೆ ಬಂದಿರಲೇ ಇಲ್ಲ. ಯಾಕಂದ್ರೆ ಎಲೆಕ್ಷನ್ ನಡೆದೇ ಇಲ್ಲ. ಎಲೆಕ್ಷನ್ 51, 52ರಲ್ಲಿ ಎಲೆಕ್ಷನ್ ನಡೆದ್ಬಿಟ್ಟು ಆ ನಂತರ ಆದಂಥದ್ದು ಇದು. ಯಾಕಂದ್ರೆ ರಾಜ್ಯಸಭೆ ಮೆಂಬರ್ ಆಯ್ಕೆ ಆಗ್ಬೇಕಾದ್ರೆ ಯಾರು ಓಟ್ ಹಾಕ್ಬೇಕು ಅವರಿಗೆ? ಈ ನಮ್ಮ MLAಗಳೇ ಓಟ್ ಹಾಕ್ಬೇಕಲ್ವಾ? ಸೊ ಅದಕ್ಕೋಸ್ಕರ ಫಸ್ಟ್ ಈ ವಿಧಾನಸಭೆಗಳಿಗೂ ರಚನೆ ಆಗಿರಲ್ಲ. 51, 52ರಲ್ಲಿ ಎಲ್ಲ ಏಕಕಾಲಕ್ಕೆ ಈ ವಿಧಾನಸಭೆ ಚುನಾವಣೆ ಮತ್ತು ಕೇಂದ್ರದ ಈ ಲೋಕಸಭಾ ಚುನಾವಣೆ ಎರಡೂ ಕೂಡ ಒಟ್ಟಿಗೆ ನಡೆದು ಅವೆಲ್ಲ ಸ್ಥಾಪನೆ ಆದ್ಮೇಲೆ ಎಲೆಕ್ಷನ್ ನಡೆದು ಆ ಥರ ಆಗುತ್ತೆ. ಓಕೆ, ಸೊ ಇದು ನೆನಪಿರ್ಲಿ ನಿಮಗೆ. ಈ ರಾಜ್ಯಸಭಾ ಎಲೆಕ್ಷನ್ ಮತ್ತು ಲೋಕಸಭಾ ಎಲೆಕ್ಷನ್ ಅನ್ನ ಯಾರು ನಡೆಸ್ತಾರೆ ಅದೊಂದು ಕಮೆಂಟ್ ಮಾಡಿ. ರಾಜ್ಯಸಭೆ 12 ಸದಸ್ಯರನ್ನು ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡ್ತಾರೆ. ಎಷ್ಟು? ಇದು ರಾಷ್ಟ್ರಪತಿಗಳ ಬಗ್ಗೆ ಪದೇ ಪದೇ ಕೇಳ್ತಾರೆ. ಎಷ್ಟು ಜನ ಸದಸ್ಯರು ಅಂದ್ರೆ 12. ಈಸಿಯಾಗಿ ನೆನ್ಪಿಡ್ಬೇಕು ನೀವು. ವೆರಿ ಸಿಂಪಲ್ ಇವು. ಲೋಕಸಭೆಗೆ ಎಷ್ಟಿತ್ತು? 2 ಮೆಂಬರ್ಸ್ ಇತ್ತಲ್ಲ, ಅದು ಕ್ಯಾನ್ಸಲ್ ಮಾಡಿದ್ದಾರೆ. ಬಟ್ ರಾಜ್ಯಸಭೆಗೆ 12 ಜನರನ್ನು ಮಾಡ್ತಾರೆ. ಅದರಿಂದ ಕರ್ನಾಟಕದಿಂದ ಯಾರಾದರೂ ಈಗ ನಾಮನಿರ್ದೇಶಿತ ಇದಾರ ರಾಜ್ಯಸಭೆಗೆ? ಈಗ ಪ್ರಸ್ತುತ ಲೋಕಸಭೆಯಲ್ಲಿ ಎಷ್ಟನೇ ಲೋಕಸಭೆ ಇದೆ ಹೇಳಿ ನೋಡೋಣ. ಈಗ ಪ್ರಸ್ತುತ ಇರುವುದು, ಈಗ ನರೇಂದ್ರ ಮೋದಿ 3rd ಟರ್ಮ್ ಅಲ್ಲಿ ಏನು ಬಂದ್ರಲ್ಲ, ಅದು ಎಷ್ಟನೇ ಲೋಕಸಭೆ ಮತ್ತು ಈ ಲೋಕಸಭೆಯಲ್ಲಿ ಕರ್ನಾಟಕದಿಂದ ಯಾರ್ಯಾರು ನಾಮನಿರ್ದೇಶಿತ ಇದ್ದಾರೆ ರಾಜ್ಯಸಭೆಗೆ ಈ ಸದ್ಯಕ್ಕೆ ಯಾರಿದ್ದಾರೆ ಅಂತ ಹೇಳಿ. ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಸ್ಟಾಪ್ ಆಯ್ತು ನಾಮನಿರ್ದೇಶನ, ರಾಜ್ಯಸಭೆಯಲ್ಲಿ ಯಾರಿದ್ದಾರೆ? ಓಕೆ, ಮತ್ತು ಯಾವ ಒಂದು ವಿಭಾಗದಿಂದ ಆಯ್ಕೆ ಮಾಡಿದ್ದಾರೆ? ಕಲೆಯಿಂದ ಮಾಡಿದಾರಾ ಅಥವಾ ಸ್ಪೋರ್ಟ್ಸ್ ಅಲ್ಲಿ ಮಾಡಿದಾರಾ ಅಥವಾ ಮತ್ತೆ ಯಾವ್ಯಾವ ವಿಭಾಗದಿಂದ ಮಾಡಿರ್ತಾರೆ, ಎಷ್ಟು ವಿಭಾಗದಿಂದ ಮಾಡ್ತಾರಂತ ಕೂಡ ಕ್ವಶನ್ ಕೇಳಿದ್ದಾರೆ. ಮತ್ತು ಕರ್ನಾಟಕದಿಂದ ಆಯ್ಕೆ ಮಾಡಿದಾರ, ಅವ್ರನ್ನ ಯಾವ ವಿಭಾಗದಿಂದ ಆಯ್ಕೆ ಮಾಡಿದ್ದಾರೆ ಆನ್ಸರ್ ಮಾಡಿ. ಪೋಲ್ ಮಾಡ್ತಾ ಹೋಗಿ ಸ್ನೇಹಿತರೆ. ವೆರಿ ಸಿಂಪಲ್ ಕ್ವಶನ್ಸ್ ಅವೆಲ್ಲ, ರೈಟ್? ಒನ್ ಸೆಕೆಂಡ್. ನಂತರದಲ್ಲಿ ಒಂದು ಮನೆಯಿಂದ ಅಂಗೀಕರಿಸಲ್ಪಟ್ಟ ಮತ್ತು ಇನ್ನೊಂದು ಮನೆಯಲ್ಲಿ ಬಾಕಿ ಇರುವ ಮಸೂದೆಯನ್ನು ಪರಿಗಣಿಸಲು ಸಂಸತ್ತಿನ ಉಭಯ ಸದನಗಳ ಜಂಟಿ ಸಭೆಯನ್ನು ಎಷ್ಟು ಸಮಯದವರೆಗೆ ಕರೆಯಬಹುದು? ಒಂದು ಮನೆ ಅಂದ್ರೆ ಇದು ಲೋಕಸಭೆ, ಇದು ಒಂದು ಮನೆ. ಲೋಕಸಭೆಯಿಂದ ರಾಜ್ಯಸಭೆ, ಇನ್ನೊಂದು ಮನೆಯಲ್ಲಿ ಬಾಕಿ ಇರುವ ಮಸೂದೆಯನ್ನು ಪರಿಗಣಿಸಲು ಸಂಸತ್ತಿನ ಉಭಯ ಸದನಗಳ ಜಂಟಿ ಸಭೆಯನ್ನ ಕರೀತಾರಲ್ಲ, ಎಷ್ಟು ಗ್ಯಾಪ್ ಅಲ್ಲಿ ಕರಿಬಹುದು? ಓಕೆ, both houses of parliament may be convened to consider a bill which was passed by one house and pending in another house. ಈಗ ಲೋಕಸಭೆಯಲ್ಲಿ ಒಂದು ಬಿಲ್ ಪಾಸ್ ಆಗತ್ತೆ, ಅದು ರಾಜ್ಯಸಭೆಗೆ ಹೋಗುತ್ತೆ. ರಾಜ್ಯಸಭೆಗೆ ಹೋದ್ಮೇಲೆ ಅಲ್ಲಿ ಪೆಂಡಿಂಗ್ ಇಟ್ಕೊಂಡ್ಬಿಡ್ತಾರೆ. ಅವ್ರು ಏನ್ ನೋಡೋದೇ ಇಲ್ಲ, ಸುಮ್ಮನೆ ಇಟ್ಕೊಂಡ್ ಕೂತ್ಬಿಡ್ತಾರೆ. ಆ ತರ ಇದ್ದಾಗ ಇಲ್ಲಿ ಜಾಯಿಂಟ್ ಸೆಷನ್ ಅನ್ನು ಕರಿಬೇಕಾದ್ರೆ ಎಷ್ಟು ಟೈಮ್ ಗ್ಯಾಪ್ ಅಲ್ಲಿ ಯಾವಾಗ ಕರಿಬೇಕಾಗತ್ತೆ? ಹಂಗ ರಾಜ್ಯಸಭೆ ಸುಮ್ಮಂಗೆ ಒಂದು 10 ವರ್ಷ ಇಟ್ಕೊಂಡ್ ಕುಂತ್ ಬಿಡ್ಬೋದಾ? 10 ವರ್ಷ ಟೈಮ್ ಇರುತ್ತೆ ಅವ್ರ ಕಡೆ ಅಷ್ಟೊಂದು. ಸೊ ಎಷ್ಟು ದಿನ ಇಟ್ಕೊಂಡ್ರೆ ಅವ್ರನ್ನ ಅವಾಗ ಜಂಟಿ ಸದನ ಕರಿಬೇಕಾಗುತ್ತದೆ. ಓಕೆ, ಎಷ್ಟು? 3 ತಿಂಗಳ ಆ ತರ ಆದ್ರೆ ಕರೀತಾರೆ, 6 ತಿಂಗಳ ಆದ್ರೆ 9 ತಿಂಗಳು, 12 ತಿಂಗಳು. ಸರಿಯಾದ ಉತ್ತರ ಯಾವುದು? 6 ಮಂತ್. ಓಕೆ, ನೋ ಕಾನ್ಫಿಡೆನ್ಸ್ ಮೋಷನ್, ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ ಇಂದ ಇನ್ನೊಂದು ನೋ ಕಾನ್ಫಿಡೆನ್ಸ್ ಮೋಷನ್ ಗೆ ಗ್ಯಾಪ್ ಎಷ್ಟಿರಬೇಕು? ಅದು 6 ಮಂತ್ ಇರುವಂತದ್ದು. ಸೊ ಇಲ್ಲಿ ಕೂಡ ಜಾಯಿಂಟ್ ಸೆಷನ್ ಕರಿಬೇಕಂದ್ರೆ ಅದಕ್ಕೆ 6 ಮಂತ್ ಗ್ಯಾಪ್ ಆಗಿದ್ರೆ ಜಾಯಿಂಟ್ ಸಿಟ್ಟಿಂಗ್ ಅನ್ನ ಕರೀತಾರೆ. ಇದು ಆರ್ಟಿಕಲ್ ಎಷ್ಟು ಜಾಯಿಂಟ್ ಸಿಟ್ಟಿಂಗ್ ಇದು ಆರ್ಟಿಕಲ್? ಈಗ ಒಂದು ನ್ಯಾಷನಲ್ ಎಮರ್ಜೆನ್ಸಿಯನ್ನ ಇವತ್ತು ಹೇರಿದ್ರಂದ್ರೆ ಎಷ್ಟು? 1 ತಿಂಗಳ ಒಳಗಾಗಿ ಈ ನಮ್ಮ ಪಾರ್ಲಿಮೆಂಟಿನ ಅನುಮತಿಯನ್ನ ತಗೊಂತಾರೆ.
ತಗೊಂಡ್ಮೇಲೆ ಮತ್ತೆ ರಿನ್ಯೂವಲ್ ಮಾಡ್ಬೇಕಲ್ಲ, ಎಷ್ಟು ತಿಂಗಳಿಗೆ ಒಂದೊಂದ್ಸಲ ಪ್ರತಿ ಸಲ ರಿನ್ಯೂವಲ್ ಮಾಡ್ಬೇಕು, ಅದನ್ನ ಮತ್ತೆ ಪರ್ಮಿಷನ್ ತಗೋಬೇಕು. ಅದು ಕೂಡ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ಓಕೆ, ಭಾರತದ ಸಂವಿಧಾನದಲ್ಲಿ ವಿವರಿಸಿರುವಂತೆ ಭಾರತೀಯ ರಾಜ್ಯದಲ್ಲಿ ವಿಧಾನಸಭೆಯ ಗರಿಷ್ಠ ಗಾತ್ರ ಮತ್ತು ಕನಿಷ್ಠ ಗಾತ್ರ ಎಷ್ಟು? ಅಂದ್ರೆ ವಿಧಾನಸಭೆ, ಕರ್ನಾಟಕದ ವಿಧಾನಸಭೆ ಇದೆ ಅನ್ಕೊಳ್ಳಿ, ಅದು ಯಾವುದೇ ಒಂದು ವಿಧಾನಸಭೆಯಲ್ಲಿ ಮ್ಯಾಕ್ಸಿಮಮ್ ನಂಬರ್ MLA ಗಳು ಎಷ್ಟಿರ್ಬೋದು ಮತ್ತು ಮಿನಿಮಮ್ ಎಷ್ಟು ಇರಲೇಬೇಕು ಅಂತ. ಕೆಲವೊಂದು ರಾಜ್ಯಕ್ಕೆ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ, ಅಪವಾದ ಕೊಟ್ಟಿದ್ದಾರೆ, ಅದಕ್ಕಿಂತ ಕಡಿಮೆ ಕೂಡ ಇದೆ. ಅದು ಯಾವ ರಾಜ್ಯಕ್ಕೆ ತುಂಬಾ ಕಡಿಮೆ ಇದೆ, ಯಾವ ರಾಜ್ಯಕ್ಕೆ ಹೈಯೆಸ್ಟ್ ಇದೆ ಅನ್ನೋದು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ. ಮತ್ತು ನಮ್ಮ ಕರ್ನಾಟಕದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸೀಟಿನ ಸಂಖ್ಯೆ ಎಷ್ಟು, ರಾಜ್ಯಸಭೆ ಮತ್ತು ಲೋಕಸಭೆ ಸಂಖ್ಯೆ ಎಷ್ಟು, ಅದರಲ್ಲಿ ಲೋಕಸಭೆಗೆ SC/ST ಗೆ ರಿಸರ್ವೇಶನ್ ಎಷ್ಟಿದೆ, ನಮ್ಮ ವಿಧಾನಸಭೆಗೆ SC/ST ಗೆ ಎಷ್ಟು ಸೀಟ್ಗಳನ್ನ ರಿಸರ್ವ್ ಮಾಡಿದ್ದಾರೆ, ಇಷ್ಟು ಪಾಯಿಂಟ್ಗಳನ್ನ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇಲ್ಲಿ ಮ್ಯಾಕ್ಸಿಮಮ್ 500, ಮಿನಿಮಮ್ 50 ಅಂತ ಹೇಳ್ತಾರೆ. ಮ್ಯಾಕ್ಸಿಮಮ್ 400, ಮಿನಿಮಮ್ 40, ಮ್ಯಾಕ್ಸಿಮಮ್ 500, ಮಿನಿಮಮ್ 60, ಮ್ಯಾಕ್ಸಿಮಮ್ 450, ಮಿನಿಮಮ್ 50. ಯಾವುದು ಸರಿಯಾದ ಉತ್ತರ? ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮ್ಯಾಕ್ಸಿಮಮ್ 500 ಇರ್ಬೋದು, ಮಿನಿಮಮ್ 60, 60 ಕೆಳಗೆ ಇಡುವಂಗಿಲ್ಲ ಅಂತ ಇದೆ. ಬಟ್ ಕೆಲವೊಂದು ರಾಜ್ಯಗಳಲ್ಲಿ ಕಡಿಮೆ ಇದೆ. ಯಾವ್ದದು ಆ ತರ? ಯಾವ ರಾಜ್ಯಗಳಲ್ಲಿ 60 ಕಡಿಮೆ ಇದೆ ಅದನ್ನ ಸ್ವಲ್ಪ ಹೇಳಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಕೇಳಿದಾರ ಆ ತರ ಕ್ವಶನ್ ಕೂಡ? ಈ ತರ ನೀಟಾಗಿ ಒಂದ್ಸಲ ಸ್ಟಡಿ ಮಾಡಿಬಿಟ್ರೆ ನೀವು ಸಾಕಷ್ಟು ಬಾರಿ ರಿವಿಷನ್ ಆಗುತ್ತೆ ಇದೇ ಕ್ಲಾಸ್ಗಳಲ್ಲಿ. ಓಕೆ, ಈ ಕೆಳಗಿನ ದೇಶಗಳಲ್ಲಿ ಯಾವ ಮಾದರಿಯಲ್ಲಿ ಭಾರತ ಸಂವಿಧಾನವು ಭಾರತದಲ್ಲಿ ಸಂಸದೀಯ ವ್ಯವಸ್ಥೆಯನ್ನ ಸ್ಥಾಪಿಸಿತು? ಸಂಸದೀಯ ಪಾರ್ಲಿಮೆಂಟರಿ ಸಿಸ್ಟಮ್, ಸಂಸದೀಯ ವ್ಯವಸ್ಥೆಯನ್ನ ಯಾವ ದೇಶದಿಂದ ಎರವಲು ಪಡೆದಿದ್ದೀವಿ ಅಂತ. ಪಾರ್ಲಿಮೆಂಟರಿ ಸಿಸ್ಟಮ್ ಇದೆಯಲ್ಲ ನಮ್ಮ ದೇಶದಲ್ಲಿ, ಅದನ್ನ ಯಾವ ದೇಶದಿಂದ ಎರವಲು ಪಡೆದಿದ್ದೀವಿ? ಪಾರ್ಲಿಮೆಂಟರಿ ಸಿಸ್ಟಮ್ ಅಂದ್ರೆ ಏನಾಗುತ್ತೆ, ಈಗ ನೀವು ಜನ ಎಲ್ಲ ಸೇರಿ ಒಬ್ಬ MLA ಅಥವಾ MP ಯನ್ನ ಆಯ್ಕೆ ಮಾಡ್ತೀರಿ, ಅವರು ಆಡಳಿತ ನಡೆಸ್ತಾರೆ. ಇದಕ್ಕೆ ನಾವು ಪಾರ್ಲಿಮೆಂಟರಿ ಸಿಸ್ಟಮ್ ಅಂತೀವಿ. ರಾಜ್ಯದಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ ಇದೆ, ಎಸ್ ಅಲ್ಲಿ ಕೂಡ ಇದೆ. ಪಾರ್ಲಿಮೆಂಟ್ ಇದ್ರೆ ಅಷ್ಟೇ ಪಾರ್ಲಿಮೆಂಟರಿ, ಹಂಗಲ್ಲ ಅದು. ಸಂಸದೀಯ ವ್ಯವಸ್ಥೆ ಅಂತಂದ್ರೆ ಜನ ಡೈರೆಕ್ಟ್ ಆಗಿ ಅಧಿಕಾರ ನಡೆಸಲ್ಲ, ಡೈರೆಕ್ಟ್ ಡೆಮೋಕ್ರಸಿ ಇರಲ್ಲ. ನಮ್ಮ ದೇಶದಲ್ಲಿ ಡೈರೆಕ್ಟ್ ಡೆಮೋಕ್ರಸಿ ಇದೆ ಇಲ್ಲ, ಇಂಡೈರೆಕ್ಟ್, ಪರೋಕ್ಷ ಪ್ರಜಾಪ್ರಭುತ್ವ ನಮ್ಮ ದೇಶದ್ದು. ಯಾಕೆ ಪರೋಕ್ಷ? ಯಾಕಂದ್ರೆ ನಾವು ಸಾಮಾನ್ಯ ಜನರು ಏನ್ ಮಾಡ್ತೀವಿ, ಸಾಮಾನ್ಯ ಜನರೆಲ್ಲ ಈ ಮತ್ತೆ ನಮಗೆ ಒಬ್ಬ MLA ಆಯ್ಕೆ ಮಾಡ್ತೀವಿ. ಈ MLA ಅವರು ಇಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು, ವಿಧಾನಸಭೆಯಲ್ಲಿ ಕೂತ್ಕೊಂಡು, MLA ಅವರು ವಿಧಾನಸಭೆ, MP ಅವರು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಈ ಆಡಳಿತ ನಡೆಸ್ತಾರೆ. ಅದಕ್ಕೆ ಈ ನಮಗೆ ಜನರಿಗೆ ಸಂಬಂಧಪಟ್ಟಾಗ ಇದು ಆಡಳಿತ ಅನ್ನೋದು ಏನಿದು ಪರೋಕ್ಷ ಆಯ್ತು. ಯಾಕಂದ್ರೆ ನಾವು ಜನ ಡೈರೆಕ್ಟ್ ಆಗಿ ಇಲ್ಲಿ ಆಡಳಿತ ನಡೆಸಲ್ಲ, ಇಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಆಡಳಿತ ಅಥವಾ ವಿಧಾನಸಭೆಯಲ್ಲಿ ಆಡಳಿತ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಈ ಆಡಳಿತವನ್ನ ನಾವು ನಡೆಸ್ತಾ ಇದೀವಾ? ಇಲ್ಲ, ನಾವು ಇವರನ್ನ ಆಯ್ಕೆ ಮಾಡಿ ಇವ್ರು ಇಲ್ಲಿ ಬಂದ ಆಡಳಿತ ಮಾಡ್ತಾರಂದ್ರೆ ಇದನ್ನ ಪರೋಕ್ಷ ಪ್ರಜಾಪ್ರಭುತ್ವ ಅಂತೀವಿ ನಮ್ಮ ದೇಶದಲ್ಲಿ, ಅಲ್ವಾ? ಪರೋಕ್ಷವಾಗಿದೆ ನಮ್ದು ಡೈರೆಕ್ಟ್ ಡೆಮೋಕ್ರಸಿ ಅಲ್ಲ. ಓಕೆ, ಈ ತರದ್ದು ಪಾರ್ಲಿಮೆಂಟರಿ ಸಂಸದೀಯ ವ್ಯವಸ್ಥೆಯನ್ನ ಯಾವ ದೇಶದಿಂದ ತಗೊಂಡಿವಿ? ಯುನೈಟೆಡ್ ಸ್ಟೇಟ್ಸ್ ಇಂದ, ಇಂಗ್ಲೆಂಡ್ ಇಂದ, ಆಸ್ಟ್ರೇಲಿಯಾ, ಕೆನಡಾ. ಸರಿಯಾದ ಉತ್ತರ ಯಾವುದು? ಇಂಗ್ಲೆಂಡ್ ಈಸ್ ದ ರೈಟ್ ಆನ್ಸರ್. ಆಸ್ಟ್ರೇಲಿಯಾದಿಂದ ಏನೇನು ತಗೊಂಡಿವಿ ಹೇಳಿ ಸ್ನೇಹಿತರೆ? ಈ ತರ ಎಲ್ಲಾ ದೇಶಗಳ ಬಗ್ಗೆ ಏನೇನು ತಗೊಂಡಿವಿ ಅಂತ ಒಂದು ಕ್ವಶನ್ ಬಂದೇ ಬರ್ತದೆ. ಈಗ ನೋಡಿ, ಮೊನ್ನೆ KS ಅಲ್ಲಿ ತುಂಬಾ ಟಫ್ ತಂದಿದ್ರು, ಬಟ್ ಅಟ್ ಲೀಸ್ಟ್ ಯಾವ ಸೌತ್ ಆಫ್ರಿಕಾದಿಂದ ಏನ್ ಎರವಲು ಪಡೆದಿದ್ದು ಡೈರೆಕ್ಟ್ ಈಜಿ ಕ್ವಶನ್ ಕೇಳಿದ್ರಲ್ವಾ? ಯಾರ್ಯಾರು ರಿವಿಷನ್ ಮಾಡಿಲ್ಲ ಅದು ಕೂಡ ಕನ್ಫ್ಯೂಸ್ ಆಗಿತ್ತು ಅಂತ ಕೆಲವೊಂದು ಜನ ಹೇಳ್ತಾ ಇದ್ರು ಸ್ಟೂಡೆಂಟ್ಗಳು. 2 ಎಲಿಮಿನೇಷನ್ ಮಾಡಿದ್ವಿ, ಇನ್ನೆರಡರಲ್ಲಿ ಸ್ವಲ್ಪ ಡೌಟ್ ಇತ್ತು ನನಗೆ, ಆಸ್ಟ್ರೇಲಿಯಾ ಅಥವಾ ಸೌತ್ ಆಫ್ರಿಕಾನ ಅಂತ ಸ್ವಲ್ಪ ಡೌಟ್ ಇತ್ತು ಅಂತ ಹೇಳ್ತಾ ಇದ್ರು. ನೋಡಿ, ಆ ಡೌಟ್ ಯಾವಾಗ ಬರುತ್ತೆ? ನೀವು ರಿವಿಷನ್ ಮಾಡಲಿಲ್ಲ ಅಂದ್ರೆ ಬರುತ್ತೆ. ಅದಕ್ಕೆ ಎಷ್ಟು ಸಿಂಪಲ್ ಇರುವಂತ ಕ್ವಶನ್ ಕೂಡ ಡೌಟ್ ಬರುತ್ತೆ ಅಂದ್ರೆ ರಿವಿಷನ್ ಮಾಡಿರಲ್ಲ. ಅದಕ್ಕೆ ಅದನ್ನೆಲ್ಲ ತಪ್ಪುಗಳನ್ನ ತಿದ್ಕೊಳ್ಳಿ. ಅವೇ ತಪ್ಪಾಗಿದೆ, ಅದಾಗಿದೆ, ಇದಾಗಿದೆ ಅಂತ ಅನ್ಕೊಂಡು ಫೇಲ್ ಆದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಮತ್ತೆ ಎಕ್ಸಾಮ್ ಅನ್ನ ಕಡೆ ಗಮನ ಕೊಡ್ಬೇಕು ನೀವು. ಓಕೆ, ರೈಟ್. ನಂತರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಈ ಕೆಳಗಿನಲ್ಲಿ ಯಾವುದು ಪ್ರಾರಂಭಿಸಬಹುದು? ಕೇವಲ ಲೋಕಸಭೆ ಮಾತ್ರ ಅವಿಶ್ವಾಸ ನಿರ್ಣಯವನ್ನ, ನೋ ಕಾನ್ಫಿಡೆನ್ಸ್ ಮೋಷನ್ ನೋ ಕಾನ್ಫಿಡೆನ್ಸ್ ಮೋಷನ್ NCM ಅಂತೀವಿ. ಅವಿಶ್ವಾಸ ನಿರ್ಣಯ ಕೇವಲ ಲೋಕಸಭಾ, ಹೌದಾ? ಕೇವಲ ರಾಜ್ಯಸಭೆಯವರು ಮಾಡಬಹುದಾ? ಲೋಕಸಭೆ ಅಥವಾ ರಾಜ್ಯಸಭೆ ಯಾರಾದ್ರೂ ಒಬ್ರು ಮಾಡಬಹುದಾ? ರಾಷ್ಟ್ರಪತಿಗಳ ಪೂರ್ವಾನುಮತಿ ತಗೊಂಡು ಕೇವಲ ಲೋಕಸಭೆ ಮಾತ್ರ ಮಾಡಬೇಕು ಅಂತಿದೆ. ಯಾವುದು ಸರಿಯಾದ ಉತ್ತರ? ಪಾಸ್ ಮಾಡಿ ಆನ್ಸರ್ ಮಾಡಿ. ಇಂಥ ಕ್ವಶನ್ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಕೇವಲ ಲೋಕಸಭೆ. ಇದಕ್ಕೆ ಪೂರ್ವಾನುಮತಿ ಬೇಕಾಗಿಲ್ಲ ಸ್ನೇಹಿತರೆ. ಇದಕ್ಕೆ ಲೋಕಸಭಾ ಅಥವಾ ರಾಜ್ಯಸಭೆ ಹೆಂಗ್ ಬರಲ್ಲ. ಕೇವಲ ರಾಜ್ಯಸಭೆ, ಇದು ರಾಂಗ್. ಕೇವಲ ಲೋಕಸಭೆ ಮಾತ್ರ, ರಾಷ್ಟ್ರಪತಿ ಪೂರ್ವಾನುಮತಿ ಅವಶ್ಯಕತೆ ಇಲ್ಲ. ಯಾವ್ಯಾವುದಕ್ಕೆ ರಾಷ್ಟ್ರಪತಿಯ ಪ್ರಿಯರ್ ರೆಕಮೆಂಡೇಶನ್ ಬೇಕು? ಪ್ರಿಯರ್ ಕನ್ಸೆಂಟ್ ಅಥವಾ ಪ್ರಿಯರ್ ರೆಕಮೆಂಡೇಶನ್ ಆಫ್ ದ ಪ್ರೆಸಿಡೆಂಟ್. ರಾಷ್ಟ್ರಪತಿಗಳ ಪೂರ್ವಾನುಮತಿ ಯಾವ್ಯಾವುದಕ್ಕೆ ಬೇಕು ಅಂತ ನಾನು ಕೆಲವೊಂದು ಕ್ಲಾಸ್ಗಳಲ್ಲಿ ಹೇಳಿದ್ದೆ. ಮೊದಲು ಅನ್ಅಕಾಡೆಮಿಯಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಸಾಕಷ್ಟು ಬಾರಿ ಹೇಳಿದ್ದೆ ಸ್ನೇಹಿತರೆ. ಅಲ್ಲಿ ಹೇಳಿ ನೋಡೋಣ, ಯಾವ್ದ್ಯಾವ್ದಕ್ಕೆ ರಾಷ್ಟ್ರಪತಿಯವರ ಪೂರ್ವಾನುಮತಿ ಬೇಕಾಗತ್ತೆ. ಅದು ಕೂಡ ಕ್ವಶನ್ ಪೂರ್ವಾನುಮತಿ ಬಗ್ಗೆ ಪದೇ ಪದೇ ರಿಪೀಟ್ ಆಗಿದೆ, ನೆನಪಿರ್ಬೇಕದು.
ಪಾರ್ಲಿಮೆಂಟರಿ ಪರಿಭಾಷೆಯ ಅಲ್ಲಿ ನಾವು ಶಾಸನದ ಕಾರ್ಯವಿಧಾನದ ನಿಯಮವನ್ನು ಏನೆಂದು ಕರೆಯುತ್ತೇವೆ? ಅದರ ಅಡಿಯಲ್ಲಿ ಚಲನೆಯ ಮೇಲಿನ ಹೆಚ್ಚಿನ ಚರ್ಚೆಯನ್ನು ನಿಲ್ಲಿಸಬಹುದು. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಇದು ಗೂಗಲ್ ಟ್ರಾನ್ಸ್ಲೇಷನ್. ನಮ್ಮ KS ಆಗಿತ್ತಲ್ಲ, KS ಅಲ್ಲಿ ಸೇಮ್ ಇದೇ ತರ ಗೂಗಲ್ ನೋಡುವ ಕೆಲವೊಂದ್ಸಲ ಈ ಕ್ವಶನ್ ಅರ್ಥ ಆಗಲಂಗ ಕನ್ಫ್ಯೂಸ್ ಆಗ್ಬಿಡ್ತದೆ ಅಲ್ವಾ. ಸೊ ಈ ರೀತಿ ಗೂಗಲ್ ಟ್ರಾನ್ಸ್ಲೇಷನ್ ಇದೆ. ಆಕ್ಚುಲಿ ಟೈಪಿಂಗ್ ಮಾಡ್ತಾ ಈಗ ನಾನು ಒಬ್ಬನೇ ಇರೋದ್ರಿಂದ ನನಗೆ ಯಾವುದೇ ರೀತಿ ಅಸಿಸ್ಟೆಂಟ್ ಇರಲ್ಲ. ನಾನೇ ಇಂಗ್ಲಿಷ್ ಕ್ವಶನ್ಸ್ ಅನ್ನ ನಿಮ್ಗೆ ಚೆನ್ನಾಗಿರೋದು ಹುಡುಕಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಈ ತರ ಎಲ್ಲ PPT ಇದನ್ನೆಲ್ಲ ಮಾಡ್ಕೊಂಡು PDF ಮಾಡ್ಕೊಂಡು ಈ ತರ ಒಬ್ಬನೇ ಕಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಸ್ವಲ್ಪ ಕ್ಷಮೆ ಇರಲಿ. ಏನಾದರೂ ಅಸ್ತವ್ಯಸ್ತ ಆದ್ರೆ ಕೆಲವೊಂದ್ಸಲ ಕಮೆಂಟ್ ಮಾಡಿಬಿಡ್ತಾ ಇದ್ರಿ, ಸರ್ ಇದು ಮಿಸ್ಟೇಕ್ ಆಗಿದೆ. ಹೌದು, ಕರೆಕ್ಟ್ ಮಿಸ್ಟೇಕ್ ಆಗಿರ್ತದೆ, ಬಟ್ ಅದನ್ನ ಟೈಪ್ ಮಾಡ್ಕೊಂಡು ಕುತ್ಕೊಳ್ಳೋರು ಅವರು. ಈಗ ನನ್ನಲ್ಲಿರುವಂಥ ನಾಲೆಜನ್ನು ನಿಮಗೆ ಕೊಡೋಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ರೈಟ್, ಪಾರ್ಲಿಮೆಂಟರಿ ಒಂದು ಪರಿಭಾಷೆಯಲ್ಲಿ ಏನಾಗುತ್ತೆ, ಈಗ ಯಾವುದೇ ಒಂದು ಡಿಸ್ಕಷನ್ ನಡೀತಿದೆ ಅಂತ ಅನ್ಕೊಳ್ಳಿ. ಶಾಸನ ಒಂದು ಯಾವುದೋ ಒಂದು ಕಾಯ್ದೆ ಮಾಡೋದ್ರ ಬಗ್ಗೆ ಡಿಸ್ಕಷನ್ ನಡೀತದೆ. ಅದರ ಅಡಿಯಲ್ಲಿ ಹೆಚ್ಚಿನ ಚರ್ಚೆ, ಈಗ ಒಂದು ಯಾವುದೋ ಒಂದು ಇದಕ್ಕೆ ಒಂದು 2 ಅವರ್ 3 ಅವರ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸರ್ ಸಾಕು, ಇಲ್ಲಿಗೆ ಸ್ಟಾಕ್ ಇದು. ಬೇರೆ ಜನ ಎಲ್ಲ ಎದ್ದು ನಿಂತ್ಬಿಟ್ಟು ನಾನು ಡಿಸ್ಕಷನ್ ಮಾಡ್ತೀನಿ ಅಂತ ಕೈ ಎತ್ತಿರ್ತಾರೆ ಗೊತ್ತಾ. ಸ್ಪೀಕರ್ ಅವ್ರು ಪರ್ಮಿಷನ್ ಕೊಡ್ತಾನೆ ಇರಲಿಲ್ಲ ಅವ್ರಿಗೆ. ಸಾಕಿಷ್ಟಕ್ಕೆ ಮುಗಿಸಿಬಿಡಿ ಅಂತ ಮುಗಿಸಿಬಿಟ್ರಂದ್ರೆ ಅದ್ರ ಮೇಲೆ ಅದಕ್ಕೆ ಏನಂತ ಕರಿತೀವಿ ನಾವು? ಕ್ಲೋಸರ್ ಅಂತೀವ. ಇಂಗ್ಲಿಷಲ್ಲೇ ಕೊಡ್ತಾರೆ ಇದನ್ನ, ಕನ್ನಡದಲ್ಲಿ ಆ ಥರ ಆಗಿದೆ. ಕ್ಲೋಸರ್ ಅಂತ ಕರಿತೀವ, ಬುಲೆಟಿನ್ ಅಂತ ಕರಿತೀವ, ಎಕ್ಸ್ಪಂಕ್ಷನ್ ಅಂತೀವ, ಅಥವಾ ರಿಸಸ್ ಅಂತೀವ. ಇದಕ್ಕೆ ಕ್ಲೋಸರ್ ಅಂತ ಕರೆಯುವಂಥದ್ದು ಸರಿಯಾದ ಉತ್ತರ. ಅಂದ್ರೆ ಒಂದು ಕಾಯ್ದೆ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಒಂದು 20-30 ಜನ MLA ಅಥವಾ ಅಲ್ಲಿ ಮೇಲ್ಗಡೆ ಪಾರ್ಲಿಮೆಂಟ್ ಅಲ್ಲಿ ಒಂದು 20-30 ಜನ MP ಗಳು ಮಾತಾಡಿದಾರೆ ಅನ್ಕೊಳ್ಳಿ. ಎಲ್ಲರೂ ನಾನು ಮಾತಾಡ್ತೀನಿ, ನಾನು ಇನ್ನೊಂದ್ಸಲ ಮಾತಾಡ್ತೀನಿ ಅಂತ ಹಂಗ ಒಟ್ಟು ಮಾತಾಡೋರು ಇರ್ತಾರೆ. ಅವಾಗ ಇಲ್ಲ ಸಾಕಿದು ಇಷ್ಟಿಗೆ ಕ್ಲೋಸ್ ಮಾಡಿಬಿಡೋಣ ಅಂತ. ಅದಕ್ಕೆ ಆ ಒಂದು ಡಿಬೇಟ್ ಅನ್ನ, ಆ ಒಂದು ವಿಷಯದ ಮೇಲೆ ಚರ್ಚೆಯನ್ನ ಕ್ಲೋಸ್ ಮಾಡೋದಕ್ಕೆ ನಾವೇನಂತೀವಿ? ಅಲ್ಲಿ ಕ್ಲೋಸರ್ ಅಂತೀವಿ. ಇದೇ ರೀತಿ ಇನ್ನೊಂದು ಕ್ವಶನ್ ಕೂಡ ಕೇಳ್ತಾರೆ. ಯಾವುದೋ ಒಂದು ಬಜೆಟ್ ಟೈಮಲ್ಲಿ ನಡೀತಾ ಇರ್ತದೆ. ಎಲ್ಲಾ ಇದಕ್ಕೂ ಬಜೆಟ್ಗೂ ಒಂದೊಂದು ಮಿನಿಸ್ಟ್ರಿಗೆ ಎಷ್ಟೆಷ್ಟು ಕೊಟ್ಟಿರ ಅಥವಾ ಅದ್ರ ಮೇಲೆ ಡಿಸ್ಕಷನ್ ಆಗ್ಬೇಕು. ಆಕ್ಚುಲಿ ಅದ್ರ ಮೇಲೆ ವೋಟಿಂಗ್ ಆಗುತ್ತೆ. ಅವು ಒಂದೊಂದ್ಸಲ ಲಾಸ್ಟಿಗೆ ಟೈಮ್ ಸಾಲಲ್ಲ ಅಂತೇಳಿ ಎಲ್ಲವನ್ನೂ ಸೇರಿ ಒಂದೇ ಕಡೆ ಹಾಕಿ ಇದು ಅಷ್ಟ್ರದ ಮೇಲೆ ವೋಟ್ ಮಾಡಿಬಿಡಿ ಅಂತ ಹೇಳ್ತಾರಲ್ಲ. ಇಂಡಿವಿಜುವಲ್ ಆಗಿ ಅಲ್ಲ, ಇಂಡಿವಿಜುವಲ್ ಆಗಿ ಒಂದೊಂದು ವಿಷಯ ತಗೊಂಡು ಅದಕ್ಕೆ ವೋಟಿಂಗ್ ಕೂಡ ನಡೀತದೆ ಬಜೆಟ್ ಟೈಮಲ್ಲಿ. ಬಟ್ ಇದನ್ನ ಪೂರ್ತಿ ಕೆಲವೊಂದು ಎಲ್ಲ ತಗೊಂಡು ಒಂದೇ ಕಡೆ ಹಾಕಿ ಇದೆಲ್ಲದಕ್ಕೂ ಸೇರಿ ವೋಟಿಂಗ್ ಹಾಕಿ ಅಂತ ಹೇಳ್ತಾರಲ್ಲ, ಅದಕ್ಕೆ ನಾವೇನಂತೀವಿ? ಬುಲೆಟಿನ್ ಅಂತ ಕರಿತೀವಿ. ಓಕೆ, ಸೊ ಇದು ಈ ತರ ನೆನಪಿರ್ಲಿ. ಇದನ್ನ ಕ್ವಶನ್ ಕೇಳ್ತಿರ್ತಾರೆ, ಸಾಕಷ್ಟು ಬಾರಿ ರಿಪೀಟ್ ಆಗಿದೆ ಸ್ನೇಹಿತರೆ. ಓಕೆ, ಲೋಕಸಭಾ ಸ್ಪೀಕರ್ ಅವರ ರಾಜೀನಾಮೆಯನ್ನು ಈ ಕೆಳಗಿನವರಲ್ಲಿ ಯಾರಿಗೆ ಕೊಡ್ತಾರೆ? ಲೋಕಸಭಾ ಸ್ಪೀಕರ್ ಇದ್ದವರು ಈಗ ಯಾರಿದ್ದಾರೆ ಸದ್ಯಕ್ಕೆ, ಅವರು ಯಾರಿಗೆ ಕೊಡಬೇಕು? ರಾಜೀನಾಮೆ ಕೊಡ್ಬೇಕು ಅನ್ಸ್ತಂದ್ರೆ ಡೆಪ್ಯೂಟಿ ಸ್ಪೀಕರ್, ಉಪ ಸ್ಪೀಕರ್ ಇರ್ತಾರ, ಅವ್ರಿಗೆ ಕೊಡ್ಬೇಕಾ? ರಾಷ್ಟ್ರಪತಿಯವರಿಗೆ ಕೊಡ್ತಾರ, ಪ್ರಧಾನಮಂತ್ರಿಯವರಿಗೆ ಕೊಡ್ತಾರ, ಅಥವಾ ಕಾನೂನು ಸಚಿವಾಲಯಕ್ಕೆ ಕೊಡ್ತಾರ? ಪಾಸ್ ಮಾಡಿ ಆನ್ಸರ್ ಮಾಡ್ಬೋದಾ? ಸರಿಯಾದ ಉತ್ತರ ಉಪ ಸ್ಪೀಕರ್ಗೆ ಕೊಡ್ತಾರೆ. ಡೆಪ್ಯೂಟಿಗೆ ಸ್ಪೀಕರ್ ಇದ್ದವರು ಡೆಪ್ಯೂಟಿ ಕೊಡ್ತಾರೆ, ಡೆಪ್ಯೂಟಿ ಇದ್ದವ್ರು ಸ್ಪೀಕರ್ಗೆ. ಅವ್ರವರಿಗೆ ಕೊಟ್ಕೊಂಡು ಎದ್ದು ಹೋಗ್ಬಿಡ್ತಾರೆ ಮನೆ ಕಡೆ ಅವರು. ಈ ತರ ರಾಷ್ಟ್ರಪತಿಗೆ ಕೊಡೋದಿಲ್ಲ. ಓಕೆ, ಸೊ ಅದು ನೆನಪಿರ್ಲಿ ನಿಮಗೆ. ಈ ರೀತಿ ಕ್ವಶನ್ ನ ಕೇಳ್ತಾ ಇರ್ತಾರೆ. ಈ ಸ್ಪೀಕರ್ ಅವರ ಎಲೆಕ್ಷನ್ ಡೇಟ್ ಅನ್ನ ಯಾರು ಫಿಕ್ಸ್ ಮಾಡ್ತಾರ? ಅದು ಕೂಡ ಕ್ವಶನ್ ಕೇಳಿದಾರೆ. ಒಂದ್ಸಲ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ಕ್ವಶನ್ ಕೇಳಿದಾರೆ ಅದನ್ನ. ಸ್ಪೀಕರ್ ಅವರ ಎಲೆಕ್ಷನ್ ನಡೀತದಲ್ಲ, ಆ ಡೇಟ್ ಅನ್ನ ಫಿಕ್ಸ್ ಮಾಡೋದು ಯಾರು? ಮತ್ತು ಡೆಪ್ಯೂಟಿ ಸ್ಪೀಕರ್ ಅವರ ಎಲೆಕ್ಷನ್ ನಡೀತದಲ್ಲ, ಆ ಡೇಟ್ ಅನ್ನ ಫಿಕ್ಸ್ ಮಾಡೋದು ಯಾರು? ಅದನ್ನ ಪೋಲ್ ಮಾಡಿ ಸ್ನೇಹಿತರೆ, ಆನ್ಸರ್ ಮಾಡಿ. ಅದಕ್ಕೆ ಆ ಕ್ವಶನ್ ಕೂಡ ರಿಪೀಟ್ ಆಗಿದೆ. ಲೋಕಸಭೆಗೆ ರಾಷ್ಟ್ರಪತಿ ಎಷ್ಟು ಸದಸ್ಯರನ್ನ ನಾಮನಿರ್ದೇಶನ ಮಾಡ್ತಾರೆ? ಮೊದಲು ಮಾಡ್ತಾ ಇದ್ರು, ಈಗ ತೆಗೆದಿದ್ದಾರೆ. ಎಷ್ಟು ಮಾಡ್ತಾ ಇದ್ರು? 1 2 3 4 2 ಇಸ್ ದ ರೈಟ್ ಆನ್ಸರ್. ಈಗಿಲ್ಲ. ಯಾವ ಒಂದು ಸಂವಿಧಾನ ತಿದ್ದುಪಡಿ ಮೂಲಕ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಹೇಳ್ಬೋದಾ? ನಾನು ಆಲ್ರೆಡಿ ಕ್ವಶನ್ ಕೇಳಿದ್ದೀನಿ. ಅದಕ್ಕೆ ಹಿಂಟ್ ಕೊಡ್ಬೇಕಂದ್ರೆ ಅದಕ್ಕೆ SC/ST ರಿಸರ್ವೇಶನ್ 10 ವರ್ಷಗಳ ಕಾಲ ಮುಂದೂಡಿದ್ರು. ಈಗ ರೀಸೆಂಟ್ ಆಗಿ ಅದೇ ಸೇಮ್ ಸಂವಿಧಾನ ತಿದ್ದುಪಡಿ ಇದಕ್ಕೂ ಕೂಡ ಅದರಲ್ಲೇ ಕೊಟ್ಟಿದ್ದಾರೆ ಆ ಪಾಯಿಂಟ್ ಅನ್ನ. ಓಕೆ, ಅದು ನೆನಪಿರ್ಲಿ. ಯಾವ ಆರ್ಟಿಕಲ್ ಅಲ್ಲಿ ಇತ್ತದು? ಆರ್ಟಿಕಲ್ 331 ಮೂಲಕ ಆಂಗ್ಲೋ ಇಂಡಿಯನ್ಸ್ ಲೋಕಸಭೆ ಇಬ್ಬರನ್ನ ನಾಮಿನೇಟ್ ಮಾಡುವಂತದ್ದಿತ್ತು. ಅದೇ ರೀತಿ ವಿಧಾನಸಭೆಗೆ ಒಬ್ಬರನ್ನ ನಾಮಿನೇಟ್ ಮಾಡೋದಿತ್ತಲ್ಲ, ಅದಕ್ಕೆ ಆರ್ಟಿಕಲ್ ಯಾವುದು? ಕಮೆಂಟ್ ಮಾಡಿ ಸ್ನೇಹಿತರೆ, ಅದು ಕೂಡ ಕ್ವಶನ್ ಕೇಳ್ತಾರೆ. ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಮಧ್ಯಂತರ ಗರಿಷ್ಠ ಅವಧಿ ಎಷ್ಟು? ಈಗ ಒಂದು ಸೆಷನ್ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಸ್ಟಾರ್ಟ್ ಆಗಿ ಈ ಸೆಷನ್ ಇಲ್ಲಿ ಎಂಡ್ ಆಗತ್ತೆ ಅನ್ಕೊಳ್ಳಿ. ಎಂಡ್ ಆದ್ಮೇಲೆ ಎಷ್ಟು ಗ್ಯಾಪ್ ನಂತರ ಮತ್ತೆ ಸ್ಟಾರ್ಟ್ ಮಾಡಲೇಬೇಕು? ಕಂಪಲ್ಸರಿಯಾಗಿ ವಾಪಸ್ ಸ್ಟಾರ್ಟ್ ಆಗ್ಲೇಬೇಕು. ಎಷ್ಟು ತಿಂಗಳ ಕಾಲ? 30 ದಿನಗಳ ಒಳಗಾಗಿ ಮಾಡಬೇಕು. 50 ದಿನ, 6 ತಿಂಗಳು, 12 ತಿಂಗಳು. ಸರಿಯಾದ ಉತ್ತರ ಯಾವುದು? ವೆರಿ ಸಿಂಪಲ್, 6 ತಿಂಗಳು. 6 ಮಂತ್ ಒಳಗಡೆ ನೀವು ವಾಪಸ್ ಸದನವನ್ನ ಕರೀಲೇಬೇಕು. ಯಾರು ಕರೀತಾರೆ ಸ್ನೇಹಿತರೆ? ಈ ಸೆಷನ್ ಅನ್ನ ಕರೆಯೋದು ಯಾರು? ಸದನವನ್ನ ಕರೆಯೋದು ಯಾರು? ಅಧಿವೇಶನ ಕರೆಯೋದು ಯಾರು? ಓಕೆ, ಅದೊಂದು ಹೇಳಿ. ನಂತರದಲ್ಲಿ ಈ ಸುಗ್ರೀವಾಜ್ಞೆ ಇದೆಯಲ್ಲ, ಅದಕ್ಕೆ ಗರಿಷ್ಠ ಎಷ್ಟು?
ಈ 2 ಸದನಗಳ ನಡುವಿನ ಅವಧಿ 6 ತಿಂಗಳಂತ ಹೇಳಿದ್ವಿ. ಈ ಸುಗ್ರೀವಾಜ್ಞೆ ಇವತ್ತು ಹೊರಡಿಸಿದ್ರಂದ್ರೆ ಸುಗ್ರೀವಾಜ್ಞೆ ಅದರ ಗರಿಷ್ಠ ಅವಧಿ ಎಷ್ಟಿರ್ತದೆ, ಮ್ಯಾಕ್ಸಿಮಮ್ ಎಷ್ಟು ದಿನಗಳ ಕಾಲ ಇರ್ಬೋದು ಅದು ಮ್ಯಾಕ್ಸಿಮಮ್, ಅದನ್ನ ಆನ್ಸರ್ ಮಾಡಿ. ಅದು ಕೂಡ ಕ್ವಶನ್ ಆಗಿದೆ. ಮುಂದಿನ ಯಾವ ವಿಧಿ ಹಣ ಮಸೂದೆಯನ್ನು ವ್ಯಾಖ್ಯಾನಿಸುತ್ತದೆ? ಮನಿ ಬಿಲ್ ಬಗ್ಗೆ. ಮನಿ ಬಿಲ್ ವೆರಿ ಸಿಂಪಲ್ ಡೈರೆಕ್ಟ್ ಕ್ವಶನ್. ಆರ್ಟಿಕಲ್ 110, 12, 11, 13 ಯಾವುದು ಸರಿಯಾದ ಉತ್ತರ? ಇದು 110 ಆರ್ಟಿಕಲ್. ಇದರಲ್ಲಿರುವಂತದ್ದು ಎವ್ರಿ ಪಾಯಿಂಟ್ ಅನ್ನು ಇನ್ ಡೀಟೇಲ್ ಆಗಿ ಕೂಡ ಕೆಲವೊಂದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಓಕೆ, ಭಾರತೀಯ ಸಂವಿಧಾನವು ಸಂಸತ್ತಿನ ಸಂವಿಧಾನ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದು ಎಲ್ಲಿಂದ? ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ಆಲ್ರೆಡಿ ಕ್ವಶನ್ ಇದೊಂದ್ಸಲ ನೋಡಿದ್ವಿ. ಇದನ್ನ USA, UK, ಜಪಾನ್ ಮತ್ತು ಫ್ರಾನ್ಸ್ ಯಾವ ತನ ತಗೊಂಡಿದ್ವಿ ನಾವು? ಸರಿಯಾದ ಉತ್ತರ UK, ಯುನೈಟೆಡ್ ಕಿಂಗ್ಡಮ್ ಇಂದ ನಾವು ತಗೊಂಡಿರೋದು. ಜಪಾನ್ ಇಂದ ಏನ್ ತಗೊಂಡಿವಿ ಅದೊಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಜಪಾನ್ ಇಂದ ಏನ್ ತಗೊಂಡಿವಿ ಮತ್ತು ಫ್ರಾನ್ಸ್ ಇಂದ ನಾವು ಏನನ್ನ ಎರವಲು ಪಡೆದಿದ್ವಿ. ಈ ರೀತಿ ಆನ್ಸರ್ ಮಾಡ್ತಾ ಹೋಗಿ. ಓಕೆ, ಎಷ್ಟು ಅವರ್ ಓದಿದ್ರಿ ಅನ್ನೋದು ಕೂಡ ಕಮೆಂಟ್ ಮಾಡ್ತಾ ಹೋಗಿ. ಅಟ್ಲೀಸ್ಟ್ ಒಂದು ಅಕೌಂಟಬಿಲಿಟಿ ಇರಲಿ. ಆದಷ್ಟು ಜಾಬ್ ಅಲ್ಲಿ ಇದ್ದವರು 4 to 6 ಅವರ್ಸ್ ಓದಬೇಕು ನೀವು ಕಂಪಲ್ಸರಿ. ಮಿನಿಮಮ್ 4 ಅವರ್, ಆದಷ್ಟು 6 ಅವರ್ ಕೂಡ ಜಾಬ್ ಆದರೂ ಪ್ರಯತ್ನ ಮಾಡಬಹುದು. ನಂತರ ಜಾಬ್ ಇಲ್ಲದೆ ಇದ್ದವರು ಇದ್ರ ಡಬಲ್ ಮಿನಿಮಮ್ 8 ಅವರ್ ಓದಲೇಬೇಕು. ಇಲ್ಲಿ 12 ಅವರ್ ಕೂಡ ಓದಿದ್ರು ಓಕೆ. 8 ರಿಂದ 12 ಗಂಟೆ ಒಂದು ದಿನಕ್ಕೆ 24ರಲ್ಲಿ 12 ಗಂಟೆ ನೀವು ಇಟ್ಟುಕೊಳ್ಳಿ, ಇನ್ನು 12 ಗಂಟೆ ಸ್ಟಡಿಗೆ. ಅಷ್ಟು ಮಾಡಲೇಬೇಕು. ಎವ್ರಿ ಡೇ ಕನ್ಸಿಸ್ಟೆನ್ಸಿ ಮಾಡಿದ್ರೆ ತುಂಬಾ ಒಂದು ಒಳ್ಳೆ ಉನ್ನತ ಅಧಿಕಾರಿ ಆಗ್ತೀರಿ. ಸುಮ್ಮನೆ ಅರ್ಧಂಬರ್ಧ ಆದ್ರೆ ಅರ್ಧಂಬರ್ಧ ಸಕ್ಸಸ್ ಆಗಲ್ಲ. ಅದು ಕರೆಕ್ಟಾಗಿ ಓದಿ ನಿಜವಾಗ್ಲೂ ಆಗುತ್ತೆ. ಎಂತೆಂಥವರೆಲ್ಲ ಆಗಿದ್ದಾರೆ. ಇಂಗ್ಲಿಷ್ ಬರ್ತೇ ಇರುವಂಥವ್ರು ನೀಟಾಗಿ ಕಷ್ಟಪಟ್ಟು ಚೆನ್ನಾಗಿ ತಿಳ್ಕೊಂಡು ಹೋಗಿ ಆಗಿದ್ದಾರೆ. ಕೆಲವೊಬ್ಬರಿಗೆ ಏನೂ ಬರೆಯಕ್ಕೆ ಅಷ್ಟೊಂದು ಸ್ಟ್ಯಾಂಡರ್ಡ್ ಆಗಿ ಬರ್ತಿರಲ್ಲ, ಅಂಥವ್ರೆಲ್ಲ ಕಷ್ಟಪಟ್ಟು ಬರೋದು ಬರೆಯಕ್ಕೆ ಪ್ರಾಕ್ಟೀಸ್ ಮಾಡಿ KS IAS ಆಗಿದ್ದಾರೆ. ಈ ಥರ ಎಲ್ಲ ಆಗಿರ್ತಾರೆ. ಕೆಲವೊಬ್ರು ಅಂತ ಬರೀ ಅವ್ರ ಕತೆ ಕೇಳೋದು ಬೇಡ, ನಿಮ್ಮ ಕತೆ ಕೇಳ್ಬೇಕಲ್ಲ. ಯಾವಾಗಾರ ನೀವು ಪಾಸ್ ಆದ್ಮೇಲೆ ಒಂದು ಕಮೆಂಟ್ ಅಲ್ಲಿ ಮಾಡಿ, ಈ ಥರ ಮಾಡಿದೆ ನಾನು ಕಷ್ಟಪಟ್ಟೆ, ಮೊದಲು ಈ ಥರ ಆಗ್ತಿರ್ಲಿಲ್ಲ ಓದಾಕೆ, ಓದಿದ ಮೇಲೆ ಈ ಥರ ಆಯ್ತು ಅಂತ ಹೇಳಿದ್ರೆ ನಮಗೂ ಕೂಡ ಖುಷಿ ಆಗ್ತದೆ. ಅದಕ್ಕೋಸ್ಕರ ನಿಮ್ಗೆ ಇಂಟ್ರೆಸ್ಟ್ ಬರಲಿ ಅನ್ನೋದಕ್ಕೋಸ್ಕರ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಷ್ಟು ನೋಡಿದ್ರೆ ಮೋರ್ ದ್ಯಾನ್ ಸಫಿಷಿಯಂಟ್. ಓಕೆ, ಚೆನ್ನಾಗಿ ಓದಿ ಸ್ನೇಹಿತರೆ. ಈ ಕ್ಲಾಸ್ ಇಷ್ಟ ಆಗಿದ್ರೆ, ನಿಮಗೆ ಇದರಿಂದ ಅನುಕೂಲ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ತಿಳಿಸ್ತಾ ಇರಿ. ಆದಷ್ಟು ಈ ಒಂದು ಕಮ್ಯುನಿಟಿ ಬೆಳೀತಾ ಹೋಗಲಿ. ನಾ ಎಲ್ಲ ರೀತಿಯ ಸಬ್ಜೆಕ್ಟನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.